ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಶಿವಶರಣ ಅಂಬಿಗ ಚೌಡಯ್ಯನವರ ವಚನದಲ್ಲಿ ಹಸಿವು ಮತ್ತು ಆಹಾರದ ವಿಷಯವನ್ನು ಕಾಯಕದೊಂದಿಗೆ ಜೋಡಿಸಿ ಹಸಿವಿನ ತೀವ್ರತೆ ಮತ್ತು ಆಹಾರದ ಅವಶ್ಯಕತೆಯ ಅನ್ನವೇ ಶಿವ ಎಂಬರ್ಥದ ವಿಶ್ಲೇಷಣೆಯನ್ನು ಕಾಣಬಹುದು. ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ 153ರಲ್ಲಿ ವಚನ ಈ ರೀತಿಯಾಗಿದೆ. ದೇಹಾರವ ಮಾಡುವಣ್ಣಗಳಿರ, ಒಂದು ತುತ್ತು ಆಹಾರವ ನಿಕ್ಕಿರೆ. ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ, ದೇಹಾರವ ಮಾಡುತ್ತಾ ಆಹಾರವ ನಿಕ್ಕದಿದ್ದಡೆ ಆಹಾರ ನಿಲ್ಲ ನೆಂದ ನಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳಲ್ಲಿ ಕೇವಲ ಭಕ್ತಿಗಿಂತ ದೈಹಿಕ ಅಗತ್ಯತೆ ಮತ್ತು ವಾಸ್ತವಿಕ ಜೀವನದ ಹಸಿವಿಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಶಿವನನ್ನು ಕೇವಲ ನೆನೆದರೆ ಸಾಲದು, ಹಸಿವಿನಿಂದ ಕೂಡಿರುವವನಿಗೆ ಆಹಾರ ನೀಡುವುದೇ ನಿಜವಾದ ಶಿವಸೇವೆ ಎಂಬ ನಿಲುವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಈ ವಚನದಲ್ಲಿ ಹಸಿದವರಿಗೆ ಅನ್ನ ನೀಡುವುದರ ಮಹತ್ವವನ್ನು ತಿಳಿಸಲಾಗಿದೆ. ದೇಹಕ್ಕೆ ದೈವಿಕತೆ ಬೇಕಾಗಿದ್ದರೂ ಅದಕ್ಕೂ ಮುನ್ನ ಒಂದು ತುತ್ತು ಆಹಾರ ನೀಡಿ ಹಸಿವನ್ನು ನೀಗಿಸುವುದು ಮುಖ್ಯವೆಂದು ಅವರು ಹೇಳುತ್ತಾರೆ. ಅತಿಯಾದ ಹಸಿವು ಮತ್ತು ಜೀವನದ ವಾಸ್ತವಗಳನ್ನು ಅವರು ಗಮನಿಸುತ್ತಾರೆ. ಹಸಿವು ಮತ್ತು ಆಹಾರದ ವಿಷಯವನ್ನು ಕಾಯಕದೊಂದಿಗೆ ಜೋಡಿಸಿ ಹಸಿವಿನ ತೀವ್ರತೆಯನ್ನು ಮತ್ತು ಆಹಾರದ ಅವಶ್ಯಕತೆಯನ್ನು ಸರಳವಾಗಿ ವ್ಯಕ್ತಪಡಿಸಿದ್ದಾರೆ. ಹಸಿವಿನ ನಡುವೆ ಅರಿವು, ಜ್ಞಾನದ ಅನ್ವೇಷಣೆಯನ್ನು ಅವರು ಎತ್ತಿ ಹಿಡಿದಿದ್ದಾರೆ. ಇದು ಕೇವಲ ಶರೀರ ಪೋಷಣೆಯಲ್ಲ, ಬದುಕಿನ ಅರಿವು ಎಂದು ಪ್ರತಿಪಾದಿಸಿದ್ದಾರೆ. ನಾವು ದೇವರನ್ನು ಒಲಿಸಿಕೊಳ್ಳಬೇಕೆಂಬುದು ನಮಗೆ ಒಳ್ಳೆಯದಾಗಲೆಂದು ಮೂರ್ತಿಗಳಿಗೆ ಬಗೆ ಬಗೆಯ ಅರ್ಚನೆ, ಅಭಿಷೇಕ, ಪೂಜೆಗಳನ್ನು ಮಾಡುತ್ತಿರುತ್ತೇವೆ ಅಥವಾ ಮಾಡಿಸುತ್ತೇವೆ. ಆದರೆ ಹಸಿದು ಬಂದ ಅಸಹಾಯಕರಿಗೆ ಒಂದು ತುತ್ತು ಅನ್ನ ನೀಡಲು ಹಿಂಜರಿಯುತ್ತೇವೆ. ಹೀಗೆ ಪೂಜೆ ಮಾಡುವವರೇ ಮೊದಲು ಹಸಿದವರಿಗೆ ಒಂದು ತುತ್ತು ಅನ್ನ ನೀಡಿರಿ, ಅದೇ ನೀವು ದೇವರಿಗೆ ಮಾಡುವ ಪೂಜೆಯಾಗುತ್ತದೆ, ನಿಮ್ಮ ಪುಣ್ಯಕ್ಕೆ ಮೊದಲ ಮೆಟ್ಟಲಾಗುತ್ತದೆ. ಇಲ್ಲದಿದ್ದರೆ ಅದೊಂದು ಬರೀ ಆಚರಣೆಯಾಗುತ್ತದೆ ಅಷ್ಟೇ. ಹಸಿದವರಿಗೆ, ಅಸಹಾಯಕರಿಗೆ, ಬಡವರಿಗೆ ಒಂದು ತುತ್ತು ಅನ್ನವ ನೆಕ್ಕದೆ ಬರೀ ಪೂಜೆ ಪುನಸ್ಕಾರಗಳಿಂದ ದೇವರನ್ನು ಒಲಿಯುವುದಿಲ್ಲ. ಹಾಗಾಗಿ ಅನ್ನವೇ ಪರಬ್ರಹ್ಮ, ಹಸಿದವರಿಗೆ ಅನ್ನ ನೀಡುವುದೇ ಪರಮ ಪೂಜೆ ಎನ್ನುತ್ತಾರೆ ಶರಣ ಅಂಬಿಗರ ಚೌಡಯ್ಯನವರು. ದೇಹವನ್ನು ದಂಡಿಸಿ ಪೋಷಿಸುವ ಅನ್ನಗಳಿರ, ಹಸಿದವರಿಗೆ ಒಂದು ತುತ್ತು ಅನ್ನ ಹಾಕಿ ಶರೀರವನ್ನು ಉಳಿಸಿಕೊಳ್ಳಲು ಆಹಾರವೇ ಏಣಿಯಾಗಿದೆ. ದೇಹವನ್ನು ದಂಡಿಸಿ ಆಹಾರವನ್ನು ನೀಡದಿದ್ದರೆ ಅಲ್ಲಿ ಶಿವನು ಇರುವುದಿಲ್ಲ ಎಂದು ಹೇಳುವ ಮೂಲಕ ಅಂಬಿಗ ಚೌಡಯ್ಯನವರು ದೇಹಾತ್ಮದ ತತ್ವವನ್ನು ಎತ್ತಿ ಹಿಡಿದಿದ್ದಾರೆ. ಅನ್ನದಾನದ ಮಹತ್ವ ಮತ್ತು ಹಸಿವಿನ ಸಂಕಟವನ್ನು ಅರ್ಥ ಮಾಡಿಕೊಳ್ಳದ ಭಕ್ತಿ ವ್ಯರ್ಥ ಎಂಬುದು ಇದರ ಆಶಯ. ಈ ವಚನವು ಜೀವಕಾರುಣ್ಯದ ಪ್ರತೀಕವಾಗಿದೆ ಎಂದು ಹೇಳಬಹುದು. ಕರುಣಾಹೀನ ಬದುಕುಳ್ಳವರಿಗೆ ದೇವರ ಸಂಬಂಧವಿರಲಾರದು ಎಂದು ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಜನರ ಬಗ್ಗೆ ಕಾಳಜಿ ಇಲ್ಲದವರ ದೇವರ ಪೂಜೆ ಡಂಬಾಚಾರದಿಂದ ಕೂಡಿರುತ್ತದೆ. ಅಂತಃಕರಣದಿಂದ ಕೂಡಿದ ಪೂಜೆಯೇ ನಿಜವಾದ ಪೂಜೆ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದೇ ನಿಜವಾದ ಪೂಜೆ. ಅಂತೆಯೇ ಬಡವರಿಗೆ ಸಹಾಯ ಮಾಡಿರಿ ಎಂದು ದೇಹಾರ ಮಾಡುವವರಿಗೆ ಚೌಡಯ್ಯನವರು ಕಳಕಳಿಯಿಂದ ಕೇಳುತ್ತಾರೆ. ಈ ವಚನದಲ್ಲಿ ಮನವೊಲಿಸುವ ರೀತಿ ಹೃದಯ ಸ್ಪರ್ಶವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣೆಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು, ನಮಸ್ಕಾರಗಳು.